ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಿನ ಸಲ ಸೋಲ್ತಾರೆ. ಇದಕ್ಕೆ ಅನೇಕ ಕಾರಣಗಳಿವೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಕೊಡ್ಕೊಂಡು ಬೆಂಗಳೂರಿಗೆ ಹೋಗಿ ಸತತ ಪ್ರಯತ್ನದಿಂದ ಒಂದು ಟೆಂಡರನ್ನು ಮಂಜೂರು ಮಾಡ್ಕೊಂಡು ಬಂದಿರ್ತಾರೆ. 3 ಕೋಟಿ ಟೆಂಡರನ್ನು ಮಂಜೂರು ಮಾಡ್ಕೊಂಡು ಬಂದಿದ್ದರು. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಭಾಗವಹಿಸಿದರು. ಇವರು ಡಿವಿಷನ್ನಿಂದ ತಂದಿದ್ದರು. ಇರಲಿ ತರಲಿ, ಕಾಮಗಾರಿ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಗುತ್ತಿಗೆದಾರ ಕಳಪೆ ಗುತ್ತಿಗೆದಾರನ ಯಾಕೆ ನೇಮಿಸ್ತಾ ಇದ್ದಾರೆ? ಒಂದನೇದ್ದು. ಎರಡನೇದ್ದು, ಪರ್ಸೆಂಟೇಜ್ ಎಷ್ಟು ಇವ್ರದ್ದು? ಇನ್ನು ಮೂರನೇ ವಿಷಯ ಅಂತಂದರೆ, ಯಾವ ಊರಲ್ಲಿ ಹೋಗ್ತಾರೆ ಆ ಊರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನೂ ಮಾತಾಡಿಸೋದಿಲ್ಲ, ಪಿ ಡಿ ಒನೂ ಮಾತಾಡಿಸೋದಿಲ್ಲ, ಯಾವ ಮೆಂಬರ್ನೂ ಕರೆಯೋದಿಲ್ಲ. ಇಂಥ ಒಂದು ಘಟನೆ ನಡೆದೋಗಿದೆ. ಮಾರ್ಕಂಡೇಯನ ಪುನರ್ವಸತಿ ಕೇಂದ್ರದ ಏನು ನಿರಾಶ್ರಿತರು ಅವರು ನೀರಾವರಿ ನಿಗಮದಿಂದ 3 ಕೋಟಿ ಹಣವನ್ನು ಮಂಜೂರು ಮಾಡಿದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಂಜೂರು ಮಾಡಲಿಕ್ಕೆ ಸಹಾಯ ಮಾಡಿದರು. ತಮ್ಮ ಕ್ಷೇತ್ರ ಇತ್ತು, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಇದು ಒಳ್ಳೆಯದು. ಆದರೆ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಕರೀಲಿಲ್ಲ. ಅದು ವಾಗವಾಡೆ ಗ್ರಾಮ ಪಂಚಾಯತಿ, ಎಲ್ಲ ಇಡೀ ಊರು ಕಾಂಗ್ರೆಸ್ಸಿಗಿದೆ. ಆದರೆ ಅಲ್ಲಿ ಬಸವೇಶ್ವರ ನಗರದಲ್ಲಿ ಅಲ್ಲಿ ಒಂದು ರಸ್ತೆ ಕಾಮಗಾರಿ ಮಾಡಬೇಕಾಗಿತ್ತು. ಅಲ್ಲಿ 14 ಮಂದಿ ಗ್ರಾಮ ಪಂಚಾಯತಿ ಮೆಂಬರು ಮತ್ತು ಅಧ್ಯಕ್ಷರು, ವೈಶಾಲಿ ಕಾಂಬಳೆ, ಪಿ ಡಿ ಒ, ಇವ್ರನ್ನ ಯಾರನ್ನೂ ಕರೀಲಿಲ್ಲ. ಕರೀದೆ ನೇರವಾಗಿ ಹೋಗಿ 3 ಕೋಟಿ ಅನುದಾನವನ್ನು ನಾನು ತಂದಿದ್ದೇನೆ, ನಾನು ಈ ಮನೆಯ ಮಗಳು, ಆ ರೀತಿ ಈ ರೀತಿ ಹೇಳಿ ಬಂದರು. ನಾವೇನು ಕೇಳ್ತೇವೆ, ಹಿಂದಿನ ಚುನಾವಣೆಯಲ್ಲಿ ಇದೇ ಊರಿನಿಂದ ಸಾಕಷ್ಟು ಮತಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸದಸ್ಯರ ಅವಧಿ ಮುಗಿದರೆ ಅವರು. ಆದರೆ ಇವರನ್ನು ಸೌಜನ್ಯವಾಗಿ ಕರಿಬೇಕಾಗಿತ್ತಲ್ಲ. ಅಟ್ಲೀಸ್ಟ್ ಮೆಂಬರ್ ಕರೀಲಿ ಅಂದರೆ ಅಧ್ಯಕ್ಷರನ್ನ ಕರಿಬೇಕಾಗಿತ್ತು. ಅವರಿಗೂ ಕೂಡ ಅಪಮಾನ ಮಾಡಿದರೆ ಹಿಂಗೆ 8ರಿಂದ 10 ಹಳ್ಳಿಗಳ ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅವಧಿ ಮುಗಿದಿದೆ ಅಲ್ಲಿ ನೀವು ಅಪಮಾನನ ಮಾಡಿದಿರಿ. ನೇರವಾಗಿ 8-9 ಕೋಟಿ ರೂಪಾಯಿ ಕಂಗನಾಳಿ ಬಿಕೆಗೆ ತಂದಿದ್ರು ಕೂಡ ಇಲ್ಲೂ ಕೂಡ ತಮಗೆ ಬೇಕಾದವ್ರನ್ನಷ್ಟೇ. ಯಾಕಂದರೆ MP ಚುನಾವಣೆಯಲ್ಲೇ ಕೈ ಕೊಟ್ಟರು. ಅದರ MLA ಚುನಾವಣೆಯಲ್ಲಿ ಒಮ್ಮೆ ಆರಿಸ್ತಂದರು, ಮಂತ್ರಿ ಆಗುವಂಥ ಹೊತ್ತಿನಲ್ಲಿ ಕಳೆ ಸಲ ಆರಿಸ್ತಂದರು. ಯಾರನ್ನೂ ಬಿಡಬಾರ್ದು. ಆದರೆ ಇವ್ರು ಏನು ಮಾಡ್ತಾರೆ, ಹೆಚ್ಚಾಗಿ BJP ಕಾರ್ಯಕರ್ತನ ಟಾರ್ಗೆಟ್ ಮಾಡಿ ಅವರನ್ನು ಕರೆದುಕೊಂಡು ಹೋಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂತ ಆರೋಪ ಇದೆ. ಇಲ್ಲಿ ಪುನರ್ವಸತಿ ಸಂತಿ ಬಸ್ತವಾಡ ಪುನರ್ವಸತಿ ಕೇಂದ್ರ ಮತ್ತು ರಂಗದೋಳಿ ಗುತ್ತಿ ಪುನರ್ವಸತಿ ಕೇಂದ್ರ ಅಲ್ಲಿ ಟೆಂಡರ್ ಆಗಿತ್ತು. ಅಲ್ಲಿ ಬಸವೇಶ್ವರ ನಗರದಲ್ಲಿ ಏನು ಕೆಲಸವನ್ನು ಮಾಡಬೇಕಾಗಿತ್ತು. ಇವ್ರು ಯಾಕೆ ಕರೀಲಿಲ್ಲ ಅನ್ನೋದು ಭಾಳ ಪ್ರಶ್ನೆ. ಇಲ್ಲಿ ಅಟ್ಲೀಸ್ಟ್ ಸದಸ್ಯರನ್ನ ಕರೆದು, ಯಾಕಂದ್ರೆ ಓಡಾಡಿ ಊಟಕ್ಕೆ ಅವ್ರು ಏನು ಹೇಳ್ತಾರೆ, ಈಗ ವಾಗವಾಡೆ ಗ್ರಾಮ ಪಂಚಾಯತಿದವರು ಮಾರ್ಕಂಡೇಯ ನಗರದವರು, ಅವರು ಕೇಂದ್ರ ಮಾರ್ಕಂಡೇಯ ನಗರ ಬರಲಿ. ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಿನ ಸಲ ಬರಲಿ, ನಾವು ಒಂದೇ ಒಂದು ಹೋಟನ್ನು ಈ ಊರಿಂದ ಹಾಕ್ಸಿಲಿಕ್ಕೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಹಿಂಗೆ ಎಷ್ಟು ಹಳ್ಳಿಗಳಲ್ಲಿ ಎಷ್ಟು ಬೇಕು ಅಂದರೆ, ಮಂತ್ರಿ ಆದ ನಂತರ ನಿಮ್ಮ ಕಣ್ಣಿಗೆ ಯಾರೂ ಕಾಣ್ತಾನೇ ಇಲ್ಲ, ಹಿರಿಯರು ಕಾಣ್ತಾ ಇಲ್ಲ. ಮತ್ತು ಮೊನ್ನೆ ಏನು ಮೀಟಿಂಗ್ ಮಾಡಿದರೆ ಕೇವಲ ನಾಮಕವಾಸ್ತೆ ಹಿರಿಯರನ್ನು ಕೂಡಿಸಿರಂತ, ಅವ್ರಿಗೆ ಆಟಗಳನ್ನು ಆಡಿಸಿರಂತ. ನಾವೇನು ಹೇಳಿದ್ದು, ಅವ್ರಿಗೆ ಏನಾದರೂ ಒಂದು ರಗ್ ಕೊಡಿ, ಏನಾದರೂ ಒಂದು ಛತ್ರಿ ಕೊಡಿ, ಏನಾದರೂ ರೇನ್ಕೋಟ್ ಕೊಡಿ, ಏನಾದರೂ ವೈದ್ಯಕೀಯ ಉಪಚಾರವನ್ನು ಮಾಡಿ ಅಂತ ಹೇಳಿದ್ದು ಏನೂ ಇಲ್ಲ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದಿದ್ದರಿಂದ ತಮಗೆ ಯಾರು ಬೇಕು ಅವ್ರನ್ನ ಕರ್ಸ್ಕೊಂಡಿದ್ರು. ಮತ್ತು ಹೇಳ್ತಾರೆ 14,500 ಜನರನ್ನು ನಾವು ಕರೆಸ್ತೇವೆ, ನಾಗರಿಕರನ್ನು ಸನ್ಮಾನ ಮಾಡ್ತೇವೆ ಅಂತ. ನಂತರ ಇನ್ನೊಬ್ಬ ಹೇಳ್ತಾನೆ 10,000 ಅಂತ. ಅಲ್ಲಿ 5,000ಕ್ಕಿಂತ ಮೇಲೆ ಕೂಡಿರಲಿಲ್ಲ. ಇನ್ನು ಸ್ವಾಮಿಗಳು ಏನೇನೋ ಭಾಷಣ ಮಾಡಿ ಹೋದರು. ಇಲ್ಲಿ ಕೂಡ ಮುಖ್ಯ ವಿಷಯ ಯಾವತ್ತಂದ್ರೆ, ಇಲ್ಲಿ ವಾಗವಾಡೆ ಗ್ರಾಮ ಪಂಚಾಯತಿ ಏನು ಸದಸ್ಯರಿದೆ ಅವರಿಗೆ ಅಪಮಾನ ಮಾಡಿದ್ದು ಎಷ್ಟು ಸರಿ, ಅಧ್ಯಕ್ಷರನ್ನ ಅಪಮಾನ ಮಾಡಿದ್ದು ಎಷ್ಟು ಸರಿ. ಪಿ ಡಿ ಒ ಬಿಡ್ರಿ, ಅದು ಸರ್ಕಾರಿ ಅಧಿಕಾರಿ ತನ ಆತನ ಕರೀಲಿಲ್ಲ ಅಂದ್ರೆ ನಡೀತೈತೆ ಅದು. ಆದರೆ ಅವನ್ನ ಕೊಡಬೇಕಲ್ಲ, ಎಲ್ಲ ವಿಚಾರವನ್ನು ಅವನ್ನ ಕೊಡಬೇಕು. ಗುತ್ತಿಗೆದಾರ ಸಹಿತ ಯಾರಿದಾರ ಅನ್ನೋದು ಗೊತ್ತಿಲ್ಲ. ಇಲ್ಲೂ ಕೂಡ ಕಂಗನಾಳಿ ಬಿಕೆಯಲ್ಲಿ ಇಲ್ಲೂ ಕೂಡ 3-4 ಜನ ಗುತ್ತಿಗೆದಾರ, ಎಲ್ಲರೂ 420 ಗಿರಾಕಿಗಳು ಸುಮ್ಮನೆ ಮೇಲೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ, ನನಗೇನು ಕೊಡೋದು ನೀವು ಕೊಡ್ರಿ, ಉಳಿದು ನೀವೇನು ಮಾಡ್ಕೊತೀರಿ ಗೊತ್ತಿಲ್ಲ. ಹೀಗಾಗಿ ಕಳಪೆ ಕಾಮಗಾರಿ ನಡೆದಿದೆ. ಅಲ್ಲಿಯೂ ಕೂಡ 3 ಕೋಟಿ ನಾನು ತಂದೇನೆ ಮತ್ತು ನಾನು ಉದ್ಘಾಟನೆ ಮಾಡಿ ಹೋಗ್ತಾನಂತ. ಅಂದರೆ ಸೌಜನ್ಯ ಬಿಟ್ಟು ಎಲ್ಲೂ ಇಲ್ಲ. ಇನ್ನು ಇಲೆಕ್ಷನ್ ಬರ್ತೈತೆ, ನಿಮ್ಮ ಮನೆ ಮಗಳು, ನಿಮ್ಮ ಮನೆ ಸೊಸೆ, ನಿಮ್ಮ ಹಿರಿಯ ಮಗಳು ಏನೇನು ಹೇಳಿ ಊಟನ ತೆಗೆದುಕೊಳ್ತಾರೆ, ದುಡ್ಡನ್ನು ಕೂಡ ಕೊಡ್ತಾರೆ, ಕುಕ್ಕರ್ನು ಕೊಡ್ತಾರೆ, ಸಿಲಿಂಡರ್ ಒಲಿನೂ ಕೊಡ್ತಾರೆ.
ನಂತರ ನಿಮಗೆ ಬೇಕಾದರೆ ಫ್ರಿಜ್ಜನ್ನು ಕೊಡ್ತಾರೆ. ಯಾಕಂದರೆ ಇನ್ನೊಮ್ಮೆ ಮಂತ್ರಿ ಆಗಬೇಕಾಗಿದೆ, ಮುಂದಿನ ಸಲ ಸರ್ಕಾರ ನಮ್ಮದೇ ಬರ್ತೈತೆ ಅಂತ ಅವ್ರಿಗೆ ವಿಶ್ವಾಸನಿದೆ. ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಆಗೋದಾರೆ ಅವರು. ಆ ಪ್ರಯತ್ನ ನಡೆದಿದೆ, ಆಗಲಿ ಬೇಡ ಅನ್ನೋದಿಲ್ಲ. ಆದರೆ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ಅಧ್ಯಕ್ಷರನ್ನ ಮಾತಾಡಿಸಿದೆ, ಸದಸ್ಯರನ್ನ ಮಾತಾಡಿಸಿದೆ, ನೀವು 3 ಕೋಟಿ ಹಣವನ್ನು ನೀವು ಮಂಜೂರು ಮಾಡ್ಕೊಂಡು ಬಂದಿರ್ಬೋದು. ಡಿವಿಷನ್ನಿಂದ ಎಲ್ಲ ಕೆಲಸ ಡಿವಿಷನ್ನಿಂದ ನೇರವಾಗಿ ಬರ್ತಾಯಿದೆ, ಗ್ರಾಮ ಪಂಚಾಯತಿ ಸಂಬಂಧ ಇಲ್ಲ. ಆದರೂ ಕೂಡ ಅಲ್ಲಿ ಎಲ್ಲ ವಿವರಣೆನ ಗ್ರಾಮ ಪಂಚಾಯತಿ ಪಿ ಡಿನೂ ಕೊಡಬೇಕು. ಈಗ ಅಧಿಕಾರಾವಧಿ ಏನೋ ಮುಗಿದಿದೆ, ಅದರ ಸೌಜನ್ಯದಿಂದ ಅವ್ರನ್ನ ಮಾತಾಡಿಸ್ಬೇಕು. ಹೀಗೆ ಆದರೆ ನೀವು ಸೋಲೋದು ಪಕ್ಕ. ಇಂಥ 8-10 ಹಳ್ಳಿಗಳ ವಿವರಣೆಯನ್ನು ನಾವು ಮುಂದಿನ ಎಪಿಸೋಡಲ್ಲಿ ನೀಡ್ತೇವೆ. ನಾಳೆ ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.